ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ಅಂಡ್ ನಿಮ್ ಜೊತೆ ಈ ಒಂದು ಮೂಮೆಂಟ್ ನ ಹಂಚ್ಕೊಳ್ಳೋದಕ್ಕೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಫಸ್ಟ್ ಆಫ್ ಆಲ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 500 ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ, ಜನಗಳು ನಮಗೆ ಕೊಟ್ಟಿರುವಂತಹ ಪ್ರೀತಿ, ಪ್ರೋತ್ಸಾಹ, ಹಾರೈಕೆ ಹಾಗೂ ಆಶೀರ್ವಾದ. ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ. ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀವಿ. ಅಂಡ್ ಇದಕ್ಕೆ ನಮ್ಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು, ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂತ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾನೇ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದು ನಮ್ಮನ್ನೆಲ್ಲರೂ ನಿಲ್ಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಿರ್ದೇಶಕನಿಗೆ, ಪ್ರತಿಯೊಬ್ಬ ರೈಟರ್ಗೆ, ಹಾಗೆ ಕತೆಗಾರರಿಗೆ, ನನ್ನ ಪ್ರೀತಿಯ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಕೋ ಆಕ್ಟರ್ಸ್. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ 40% ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ. ಬಟ್ ನಮ್ಮ ಏನು 500 ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನ್ಸೇ ಇಲ್ಲ ನಮ್ಗೆ. ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ. ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ, ಒಂದು ಫ್ಯಾಮಿಲಿ ಆಗಿ ಉಳ್ಕೊಂಡಿದೀವಿ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ. ತುಂಬಾ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ. ಈ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್, ವಿ ಆರ್ ಹಿಟ್ಟಿಂಗ್ ದ 500 ಎಪಿಸೋಡ್ ಮೈಲ್ ಸ್ಟೋನ್. ಅಂಡ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ, ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಈಗ ನಾನು ಮೈಕ್ನ ನಿರುಷಾ ಅವ್ರಿಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿದ್ದು ಚಾನೆಲ್. ಆ್ಯಂಡ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು 7 o'clock 6 o'clock ಪ್ರೋಮೋ ರಿಲೀಸ್ ಆಯಿತು, ನಿನ್ನ ಜೊತೆ ನನ್ನ ಕತೆ ಅಂತ. ಒಂದು 100 ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ 100ಗೆ 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು. 100ಗೆ 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ. ಆ್ಯಂಡ್ ಇವ್ರ ಹೆಸರು ನಿರಂಜನ್, ನನ್ನ ಹೆಸರು ನಿರೂಷಾ. ನಿರಂಜನ್ ಟಿಕ್, ನಿರೂಷಾ ರಾಂಗ್, ಹಿಂಗೆ ಇತ್ತು. ಆ್ಯಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಅದಾದಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಅಮ್ಮನ ಹತ್ರ, ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ, ಈ ಥರ ಕಮೆಂಟ್ಸ್ ಬರ್ತಿದೆ, ನಂಗೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ 25 ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ. ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು. ಸೊ ದೇರ್ ಐ ಫೆಲ್ಟ್ ಸೋ ಹ್ಯಾಪಿ, ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್, ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇದಕ್ಕೂ ಜಾಸ್ತಿ 100% ನಾನು ವರ್ಕ್ ಮಾಡ್ತೀನಿ ಇದ್ರ ಮೇಲೆ. ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರೇ ಕಾರಣ ಅನಿಸುತ್ತೆ. ಚೆನ್ನಾಗಿ ತೀಡ್ಬಿಟ್ರು ನನ್ನ, ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತ. ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್, ದೇ ಆರ್ ನಾಟ್ ಮೈ ಕೋ ಸ್ಟಾರ್ಸ್, ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಶೀಲಾ ಮ್ಯಾಮಗೆ ಕೊಡ್ತೀನಿ, ನಮ್ಮ ಅತ್ತೆಗೆ. ಸಂಗೀತ. ಎಸ್, ಸಂಗೀತ. ಎಲ್ರಿಗೂ ನಮಸ್ಕಾರ. ನಾನು ಸಂಗೀತ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್. ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು.
ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು. ಅರೆ ನಾನು ಬಂದಿರೋದು ಯಾವುದಕ್ಕೆ, ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನಿಸ್ತಿತ್ತು. ತುಂಬ ಸಂತೋಷ ಆಯಿತು. ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು, ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು, ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ. ಥ್ಯಾಂಕ್ ಯು ಸರ್. ಅನಿಲ್ ಸರ್, ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ, ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರ್ ಬಂದಿರೋದು. ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರು ಕೋ ಆರ್ಟಿಸ್ಟ್ ಥರ ಇಲ್ಲ, ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ. ತುಂಬ ಸಮಯ ನಾವು ಇಲ್ಲೇ ಕಳೆಯೋದ್ರಿಂದ ಮನೆಗೆ ಹೋಗೋವಾಗಲೇ ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ. ಥ್ಯಾಂಕ್ ಯು, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ಗೆ, ಅನಿಲ್ ಸರ್ಗೆ, ಸೂರಿ ಸರ್ಗೆ, ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಗದಾಗ ನಿಜ ಹೇಳಿದ್ರಿ, ಅವ್ರು ಮಾತಾಡಿದೆಲ್ಲ ನಿಜ ಅಂತ ನಂಬಲೇಬೇಕು. ನಮಸ್ಕಾರ. ಮನಸ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ, ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗತ್ತೆ ಗೊತ್ತಿಲ್ಲ. ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು. ನನಗೆ ಮುಂಚೆ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದನ್ನು ಮಾಡ್ತಾಯಿದ್ರು. ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಸೊ ಅವರು ತಕ್ಷಣ ಜಾಯಿನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೆ ಮಧ್ಯಾಹ್ನ ಒಂದು 4-4:30 ಅಷ್ಟಕ್ಕೆ ಫೋನ್ ಬಂತು. ಅನಿಲ್ ಸರ್ ಜೊತೆ ನಾನು ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು. ಫೋನ್ ಬಂದಿತ್ತು, ಈ ಥರ ಕ್ಯಾರೆಕ್ಟ್ರ್ ಇದೆ, ನೀವು ಮಾಡಬೇಕು, ಒಂದ್ಸಲ ಬರ್ತೀರಾ ಲುಕ್ ಟೆಸ್ಟ್ ಮಾಡೋಣ ಅಂತ. ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವರಿಗೆ. ಸೊ ನಾನು ಬಂದೆ, ಲುಕ್ ಕೊಟ್ಟೆ, ಹೋದೆ. ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು, ಬಂದೆ, ಶೂಟಿಂಗ್ ಶುರು ಆಗಿಬಿಟ್ರು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ. ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು. ಐ ಫೆಲ್ಟ್ ಸೋ ಪ್ರೌಡ್. ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ. ಆ್ಯಂಡ್ ಐ ಕುಡಂಟ್ ಬಿಲೀವ್ ಇಟ್. ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್, ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನಲ್ನಲ್ಲಿ. ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ, ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ, ಶಿ ಈಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ, ಅಂದರೆ ಅವ್ರು ನ್ಯೂ ಏಜ್ ಅಜ್ಜಿ, ಈಗಿನ ಕಾಲದ ಅಜ್ಜಿ. ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು, ಜೋಕ್ಸ್ ಮಾಡೋದು, ಹಾಡ್ಕೊಂಡಿರೋದು, ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು. ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು, ಬಿಕಾಸ್ ಬೇಸಿಕಲಿ ಮೈ ನೇಚರ್ ಇಸ್ ಸಚ್. ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಂತ ಎಷ್ಟೋ ಸಲ ಅನ್ಸಲ್ಲ. ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದೇ ಆರ್ ಸೋ ಸ್ವೀಟ್, ಸೋ ಎಫೆಕ್ಷನೇಟ್. ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ. ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಮ್ಮದು ಫಸ್ಟ್ ವೀಕ್ 3rd ವೀಕ್ ಸ್ಕೆಡ್ಯೂಲ್ ಇರುತ್ತೆ. ಆ ಫಸ್ಟ್ ವೀಕ್ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು 2 ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬಿಕಾಸ್ ಎಲ್ಲರನ್ನ ಮಿಸ್ ಮಾಡ್ಕೋತೀವಿ. ಆ್ಯಂಡ್ 1 ವರ್ಷದಿಂದ ಮಾಡ್ತಾ ಇದ್ದೀವಿ, ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ. ಸೊ ಇದು ಮುಗಿಯೋದೇ ಬೇಡ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ 500 ಈಸ್ ನಥಿಂಗ್. ಇನ್ನು 1000, 1500, ಶಿಲ್ಪ 2000, ವಿಲ್ ಆಲ್ ಗೋ ಟುಗೆದರ್ ಅಲ್ವಾ? ಸೊ ಆನ್ ದಿಸ್ ವೆರಿ ಪಾಸಿಟಿವ್ ಆ್ಯಂಡ್ ಹೋಪ್ಫುಲ್ ನೋಟ್, ಐ ಆಮ್ ಜಸ್ಟ್ ಸೇಯಿಂಗ್ ಬೈ ಫಾರ್ ನೌ. ಥ್ಯಾಂಕ್ ಯು.